ಪ್ರೀತಿಯುಳ್ಳ ಆತ್ಮಿಕ ವೀಕ್ಷಕರೇ, ಹೃದಯಪೂರ್ವಕವಾದ ವಂದನೆಗಳು. ತಾವೆಲ್ಲರೂ ಚೆನ್ನಾಗಿದ್ದೀರೆಂದು ನಾವು ನಂಬುತ್ತೇವೆ. ದೇವರ ವಾಕ್ಯಗಳು ನಿಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಿ ನಡೆಸುತ್ತಿದೆ ಅಲ್ಲವೇ? ಪ್ರಿಯರೇ, ಇಂದು ನಾವು ಪೌಲನ ಹೃದಯಕ್ಕೆ ಹತ್ತಿರವಾಗಿದ್ದ ಫಿಲಿಪ್ಪಿ ಸಭೆಯಲ್ಲಿ ಅವನ ಸೇವೆ, ಸೆರೆಮನೆಯಲ್ಲಿ ನಡೆದಂಥ ಅದ್ಭುತ ಕಾರ್ಯ, ಥೆಸಲೋನಿಕ ಸಭೆಯಲ್ಲಿ ಪೌಲನ ಸೇವೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಗಮನವಿಟ್ಟು ಆಸಕ್ತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯದ ಸತ್ಯಗಳನ್ನು ನಿಮ್ಮದಾಗಿ ಮಾಡಿಕೊಂಡು ತಪ್ಪದೆ ನಮಗೆ ಕರೆ ಮಾಡಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮುಖ್ಯವಾಗಿ ಇಂದು ಯಾರಾದರೂ ಪ್ರಥಮ ಬಾರಿಯಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾದರೆ ನಿಮ್ಮನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಜೀವಿತಕ್ಕೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಅವೆಲ್ಲವನ್ನು ನಮ್ಮದಾಗಿ ಮಾಡಿಕೊಂಡು ಆತ್ಮದಲ್ಲಿ ಬಲ ಹೊಂದಿ ನಾವು ಮುಂದೆ ಸಾಗುವಾಗ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಫಿಲಿಪ್ಪಿ ಎಂಬುದು ಮಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಪ್ಪಿ ಪಟ್ಟಣವು ಮಕೆದೋನ್ಯದ ಒಂದು ಪ್ರವಾಸಿ ಸ್ಥಳವಾಗಿದೆ, ಅಂದರೆ ರೋಮಾಯ ಪ್ರವಾಸಿ ಸ್ಥಳವಾಗಿತ್ತು. ರೋಮಾಯ ಅಧಿಪತಿಯು ಇಲ್ಲಿಯೇ ವಾಸವಾಗಿರುತ್ತಿದ್ದನು. ಇಲ್ಲಿಯ ಜನರು ರೋಮ್ ಸಂಸ್ಕೃತಿಯನ್ನು ಅವಲಂಬಿಸುತ್ತಿದ್ದರು ಹಾಗೂ ಲ್ಯಾಟಿನ್ ಭಾಷೆ ಮಾತನಾಡುತ್ತಿದ್ದರು. ರೋಮಾಯರು ಮಾಡಿದಂತೆ ಮಾಡು ಎಂಬ ಗಾದೆ ಇದು ತಕ್ಕ ಪಟ್ಟಣವಾಗಿತ್ತು. ಪ್ರಿಯರೇ, ಯುರೋಪಿನಲ್ಲಿ ಇದು ಅವರ ಪ್ರಥಮ ನಿಲುಗಡೆಯಾಗಿತ್ತು. ಯುರೋಪಿನ ತನ್ನ ಸೇವೆಯನ್ನಾರಂಭಿಸಲು ಪೌಲನು ಒಂದು ಉತ್ತಮ ಕೇಂದ್ರಕ್ಕೆ ಹೋಗಿದ್ದಾನೆ. ಇದು ಫಿಲಿಪ್ಪಿ ಸಭೆಯು ಪ್ರಾಮುಖ್ಯ ಸಭೆಯಾಗಿರುವುದರಲ್ಲಿ ಪಾತ್ರವಹಿಸಿತು. ನಾವು ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ಕಾಣುವ ಇತರ ಕೆಲವು ಸಂಗತಿಗಳಿಗಾಗಿಯೂ ಈ ಸಭೆಯು ಪೌಲನ ಹೃದಯಕ್ಕೆ ಹತ್ತಿರದ ಸಭೆಯಾಗಿತ್ತು. ಪ್ರಿಯರೇ, ಈ ಸಭೆ ಆತನನ್ನು ಪ್ರೀತಿಸಿದ ಸಭೆಯಾಗಿತ್ತು. ಅವನು ಅದನ್ನು ಪ್ರೀತಿಸಿದ್ದನು. ನಾವು ಮುಂದೆ ನೋಡುವಂತೆ ಈ ಸಭೆಯಲ್ಲಿ ವಿಶೇಷವಾದ ಭಕ್ತ ಜನರು ಇದ್ದರು. ಮುಂದಕ್ಕೆ ನಾವು ನೋಡೋಣ ಫಿಲಿಪ್ಪಿಯಲ್ಲಿ ಪೌಲನ ಸೇವೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು ಎಂಬುದಾಗಿ. ಪ್ರಿಯರೇ, ಪಟ್ಟಣದ ಹೊರಭಾಗದಲ್ಲಿ ನದಿ ತೀರದಲ್ಲಿ ಒಂದು ಪ್ರಾರ್ಥನಾ ಕೂಟ ನಡೆಯುತ್ತಿತ್ತು. ಪೌಲನು ಮಕೆದೋನ್ಯದವನ ದರ್ಶನ ಹೊಂದಿದ್ದಕ್ಕೂ ಅವನು ಯುರೋಪಿಗೆ ಬರುವುದಕ್ಕೂ ಈ ಪ್ರಾರ್ಥನಾ ಕೂಟಕ್ಕೂ ಏನಾದರೂ ಸಂಬಂಧವಿತ್ತೋ ನನಗೆ ತಿಳಿಯದು. ನಿಜವಾಗಿ ನೋಡುವುದಾದರೆ ಮಕೆದೋನ್ಯದ ದರ್ಶನದಲ್ಲಿದ್ದ ಮನುಷ್ಯನು, ಅಂದರೆ ಲುದ್ಯಳೆಂಬ ಸ್ತ್ರೀಯು ಎಂಬುದಾಗಿ ನೆನೆಸಬಹುದು. ಆಕೆ ಈ ಪ್ರಾರ್ಥನಾ ಕೂಟವನ್ನು ನಡೆಸುತ್ತಿದ್ದಳು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳೂ ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತುವತೈರ ಎಂಬುದು ಸಣ್ಣ ಆಸ್ಯದಲ್ಲಿನ ಊರು. ಪ್ರಕಟಣೆ ಗ್ರಂಥದಲ್ಲಿ ನಮ್ಮ ಕರ್ತನಿಂದ ಎಚ್ಚರಿಕೆ ಹೊಂದಿದ 7 ಸಭೆಗಳಲ್ಲಿ ಇದೂ ಒಂದಾಗಿತ್ತು. ಈ ಸ್ತ್ರೀಯು ಅಲ್ಲಿಂದ ಬಂದವಳಾಗಿದ್ದಳು. ಆಕೆ ಜೀವಿಸುವ ನಿಜ ದೇವರನ್ನು ಆರಾಧಿಸುತ್ತಿದ್ದಳು. ಆದರೆ ಆಕೆಗಿದ್ದ ಜ್ಞಾನ ಸ್ವಲ್ಪವಾಗಿತ್ತು. ಪ್ರಿಯರೇ, ಲುದ್ಯಳು ಬಹು ವಿಶೇಷ ವ್ಯಕ್ತಿತ್ವದವಳಾಗಿದ್ದಳು. ಆಕೆಯೊಬ್ಬ ಪ್ರಮುಖಳು, ನಾಯಕಿಯೂ ಕೂಡ ಆಗಿದ್ದಳು. ಬಹುಶಃ ಆಕೆ ಈ ಪ್ರಾರ್ಥನಾ ಗುಂಪಿನ ಮುಖ್ಯಸ್ಥೆಯಾಗಿದ್ದಿರಬಹುದು. ಯುರೋಪಿನಲ್ಲಿ ಆಕೆ ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಪ್ರಥಮ ವ್ಯಕ್ತಿಯಾಗಿದ್ದಳು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ
ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದಾಗಿ. ಪ್ರಿಯರೇ, ಲುದ್ಯಳ ಪತಿಯ ವಿಚಾರ ನಮಗೇನು ತಿಳಿಯದು, ಆದರೆ ಅವನು ಅಲ್ಲಿಯೇ ಇದ್ದಿರಬಹುದು. ಸ್ತ್ರೀಯರೇ ಪ್ರಮುಖವಾಗಿರುವ ಇಂತಹ ಅನೇಕ ಕುಟುಂಬಗಳನ್ನು ನೀವು ನೋಡಿರಬಹುದು. ಲುದ್ಯಳ ಕುಟುಂಬದಲ್ಲಿಯೂ ಇಂಥ ವ್ಯವಸ್ಥೆ ಇದ್ದಿರಬಹುದು. ಪ್ರಿಯರೇ, ಆಕೆ ಇಂಥ ಸ್ತ್ರೀಯಾಗಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕೆಂದರೆ ಆಕೆಯಿಂದಾಗಿ ಇಡೀ ಮನೆಯವರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಪೌಲನು ಅವನ ಜೊತೆಯವರು ಆಕೆಯ ಮನೆಯಲ್ಲಿ ತಂಗಿದರು. ಆಕೆ ಧನಿಕಳಾಗಿರಬೇಕೆಂದು ನಾನು ನೆನೆಸುತ್ತೇನೆ. ಆದ್ದರಿಂದಲೇ ಇವರನ್ನು ಸತ್ಕರಿಸಲು ಆಕೆಗೆ ಸಾಧ್ಯವಾಯಿತು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕೇವಲ ಮೂರ್ಖತನದ ಮೂಢನಂಬಿಕೆ ಎಂದು ಭಾವಿಸಬೇಡಿರಿ. ಈ ಹುಡುಗಿಯು ದೆವ್ವ ಪೀಡಿತಳಾಗಿದ್ದಳು. ನಮ್ಮ ದಿನಗಳಲ್ಲಿಯೂ ಕೂಡ ಈ ದೆವ್ವದ ಪ್ರಭಾವಗಳನ್ನು ತುಂಬ ನಾವು ನೋಡುತ್ತೇವೆ. ದೆವ್ವಗಳ ಪ್ರಭಾವ ನಿಜವಾದದ್ದೇ. ಪೌಲನೆದುರು ಬಂದ ಈ ಹುಡುಗಿ ಕೂಡ ದೆವ್ವದ ವಶದಲ್ಲಿದ್ದಳು. ಆಕೆ ದಾಸಿಯಾಗಿದ್ದಳು. ಅವಳ ಯಜಮಾನರು ಅವಳನ್ನು ಉಪಯೋಗಿಸಿ ತುಂಬ ಲಾಭ ಗಳಿಸುತ್ತಿದ್ದರು. ಈ ದಿನಗಳಲ್ಲಿಯೂ ಇಂಥ ಕಾರ್ಯಗಳನ್ನು ನಡೆಸುವ ದೊಡ್ಡ ಗುಂಪುಗಳೇ ಇರುತ್ತವೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಪೌಲನು ನಾವು ಹೋಗುತ್ತಿರುವಾಗ ಆಕೆ ಹಿಂದೆ ಬಂದು, ಈ ಮನುಷ್ಯರು ಪರಾತ್ಮನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲೇ ಅದು ಬಿಟ್ಟು ಹೋಯಿತು. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಆಕೆಯಲ್ಲಿದ್ದ ದೆವ್ವವನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಓಡಿಸಿದನು. ಇದರಿಂದಾಗಿ ಆಕೆಯ ಯಜಮಾನರಿಗೆ ಸಿಗುತ್ತಿದ್ದ ಆದಾಯ ನಿಂತು ಹೋಯಿತು. ಒಬ್ಬನ ಆದಾಯಕ್ಕೆ ಹೊಡೆತ ಬಿದ್ದರೆ ಅವನು ಸುಮ್ಮನಿರುವುದಿಲ್ಲ. ಈಗ ಈ ಮನುಷ್ಯರು ಪೌಲ ಹಾಗೂ ಅವನ ಜೊತೆಯಲ್ಲಿದ್ದವರ ಮೇಲೆ ಬಿದ್ದರು. ಮುಂದಕ್ಕೆ ನೋಡೋಣ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು: ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫಿಲಿಪ್ಪಿಯು ರೋಮಾಯರ ವಸಾಹತು ಆಗಿದ್ದು ಅಲ್ಲಿನವರು ರೋಮಾಯರ ಮೂರ್ತಿ ಪೂಜೆಗಳನ್ನು ಅನುಸರಿಸುತ್ತಿದ್ದರು. ಪೌಲನು ಅವನ ಜೊತೆಯವರು ಈ ಆಚಾರಗಳನ್ನು ಬದಲಾಯಿಸಲು ಪ್ರಯತ್ನಿಸಿದರೆಂಬ ದೂರು ಬಂದಿತ್ತು. ಆದರೆ ನಿಜವಾದ ಸಂಗತಿ ಏನೆಂದರೆ ಅವಳ ಯಜಮಾನರಿಗೆ ಬರುತ್ತಿದ್ದ ಆದಾಯ ನಿಂತು ಹೋಗಿತ್ತು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಕ್ಕೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಬಿಗಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರನ್ನು ಚೆನ್ನಾಗಿ ಹೊಡೆದರು. ಬೆನ್ನ ಮೇಲೆಲ್ಲ ಗಾಯಗಳಾದವು ಮತ್ತು ಅವರನ್ನು ಕೊಳ ಹಾಕಿ ಬಂಧಿಸಿಬಿಟ್ಟರು. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಇಂತಹ ಕಷ್ಟದ ಸನ್ನಿವೇಶದಲ್ಲಿ ಕೂಡ ಈ ಮನುಷ್ಯರು ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದುದು ಎಂಥ ಅದ್ಭುತ ಸಂಗತಿಯಲ್ಲವೇ? ನಾವೇನು ಮಾಡುತ್ತೇವೆ? ಇಂತಹ ಸ್ಥಿತಿಗತಿಗಳಲ್ಲಿ, ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟದ ಸ್ಥಿತಿಯಲ್ಲಿ ನಾವು ಕೂಡ ದೇವರನ್ನು ಕೊಂಡಾಡಬೇಕಾಗಿದೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು.
ಎಲ್ಲರ ಬೇಡಿಗಳು ಕಳಚಿಬಿದ್ದವು. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ಷಣ ಹೊತ್ತು ಈ ಫಿಲಿಪ್ಪಿಯ ಸೆರೆ ಯಜಮಾನನನ್ನು ನೋಡುವ. ಆ ಕೈದಿಗಳ ಜವಾಬ್ದಾರಿ ಅವನಿಗಿತ್ತು. ಬಾಗಿಲುಗಳು ತೆರೆಯಲ್ಪಟ್ಟು ಕೈಕೋಳಗಳು ಕಳಚಿ ಬಿದ್ದಿರುವುದಾದರೆ ಕೈದಿಗಳು ಖಂಡಿತವಾಗಿ ಓಡಿ ಹೋಗಿರುವರೆಂದು ಅವನು ಭಾವಿಸಿದ್ದು ಸ್ವಾಭಾವಿಕವಾದದ್ದೇ ಆಗಿತ್ತು. ಅವರು ತಪ್ಪಿಸಿಕೊಳ್ಳುವುದಕ್ಕೆ ಅವನು ಕಾರಣನಾಗುವುದರಿಂದ ಅವನಿಗೆ ಮರಣದಂಡನೆಯಾಗಬಹುದಾಗಿತ್ತು. ಆದ್ದರಿಂದ ಅವನು ತನ್ನನ್ನು ತಾನೇ ಕತ್ತಿಯಿಂದ ಹಿರಿದುಕೊಂಡು ಸಾಯಬೇಕೆಂದಿದ್ದನು. ಇಂಥ ಪರಿಸ್ಥಿತಿಯಲ್ಲಿರುವ ಮನುಷ್ಯನು ನಿತ್ಯತ್ವದ ಕುರಿತಾಗಿ ಯೋಚಿಸುತ್ತಾನೆ. ಈ ಸೆರೆ ಯಜಮಾನನು ಅದನ್ನೇ ಮಾಡಿದನು. ಪೌಲನಿಗೆ ಅವನು ಕೇಳಿದ ಪ್ರಶ್ನೆಯನ್ನು ನೋಡಿರಿ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಆದರೆ ಪೌಲನು ಮಹಾ ಶಬ್ದದಿಂದ ಕೂಗಿ ಅವನಿಗೆ, ನೀನೇನೂ ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ನಿತ್ಯತ್ವದ ಕುರಿತು ಯೋಚಿಸಿದನು. ತಾನು ಒಬ್ಬ ನಾಶನ ಪಾತ್ರವೆಂಬುದನ್ನು ತಿಳಿದುಕೊಂಡನು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ: ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಹೇಗೆ ರಕ್ಷಣೆ ಹೊಂದಬಹುದು? ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವುದರಿಂದಲೇ. ಒಬ್ಬನು ಇನ್ನೊಬ್ಬನಿಗಾಗಿ ನಂಬಬಹುದೋ? ಇಲ್ಲ, ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ಕರ್ತನನ್ನು ನಂಬುವುದಾದರೆ ಅವರೂ ಕೂಡ ರಕ್ಷಣೆ ಹೊಂದುವರು. ಇದು ಇಲ್ಲಿನ ತಾತ್ಪರ್ಯವಾಗಿದೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಅವನು ರಾತ್ರಿಯ ಅದೇ ಗಳಿಕೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂಥ ಬದಲಾವಣೆ ನೋಡಿರಿ! ಈ ಮನುಷ್ಯರ ಮೇಲೆ ಅವನು ಚಡಿಹೇಟುಗಳನ್ನು ಹಾಕಿದ್ದನು. ಈಗ ಅವರ ಗಾಯಗಳನ್ನು ತೊಳೆಯುತ್ತಾನೆ. ಅವನು ಪೂರ್ತಿ ಬದಲಾದವನಾಗಿದ್ದಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ: ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದೇ ರಾತ್ರಿಯಲ್ಲಿ ಅವರು ಏಟುಗಳನ್ನು ತಿಂದರು, ಸೆರೆಗೆ ಹಾಕಲ್ಪಟ್ಟರು, ದೇವರ ನೇರ ಹಸ್ತಕ್ಷೇಪದಿಂದ ಬಿಡುಗಡೆಗೊಂಡರು ಮತ್ತು ಈಗ ಈ ಹೊಸ ಕ್ರೈಸ್ತರ ಮನೆಯಲ್ಲಿ ಒಳ್ಳೆ ಸತ್ಕಾರ್ಯವನ್ನು ಹೊಂದಿದರು. ದೇವರಿಗೆ ಮಹಿಮೆಯಾಗಲಿ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 35 ಮತ್ತು 36ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಬೆಳಗಾದ ಮೇಲೆ ಅಧಿಪತಿಗಳು ಆ ಮನುಷ್ಯರನ್ನು ಬಿಟ್ಟುಬಿಡು ಎಂದು ಜವಾನರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಸೆರೆ ಯಜಮಾನನು ಈ ಮಾತನ್ನು ಪೌಲನಿಗೆ ತಿಳಿಸಿ, ಅಧಿಕಾರಿಗಳು ನಿಮ್ಮನ್ನು ಬಿಟ್ಟು ಬಿಡಬೇಕೆಂದು ಹೇಳಿ ಕಳುಹಿಸಿದ್ದಾರೆ. ಆದ್ದರಿಂದ ಈಗ ನೀವು ಸಮಾಧಾನದಿಂದ ಹೊರಟು ಹೋಗಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ತಾವು ಮಾಡಿದ್ದು ಕಾನೂನಿಗೆ ವಿರುದ್ಧವಾದದೆಂದು ಅವರು ತಿಳಿದುಕೊಂಡರು. ಈಗ ಆ ಕೈದಿಗಳನ್ನು ಬಿಡುಗಡೆ ಮಾಡಿ ಊರ ಹೊರಕ್ಕೆ ಕಳುಹಿಸಲು ಹೇಳುತ್ತಾರೆ. ಆದರೆ ಪೌಲನು ಇದಕ್ಕೆ ಸಮ್ಮತಿಸುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾನು ಹೋಗಲಾರನೆಂದು ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 37ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಪೌಲನು, ಅವರು ವಿಚಾರಣೆ ಮಾಡದೆ ರೋಮಾಪುರದ ಹಕ್ಕುದಾರರಾದ ನಮ್ಮನ್ನು ಎಲ್ಲರ ಮುಂದೆ ಹೊಡಿಸಿ ಸೆರೆಮನೆಯೊಳಕ್ಕೆ ಹಾಕಿಸಿದರು. ಈಗ ನಮ್ಮನ್ನು ಗುಪ್ತವಾಗಿ ಹೊರಗೆ ಕಳುಹಿಸುತ್ತಾರೋ? ಹಾಗೆ ಎಂದಿಗೂ ಆಗಕೂಡದು. ಅವರೇ ಬಂದು ನಮ್ಮನ್ನು ಹೊರಗೆ ಕರಕೊಂಡು ಹೋದರೆ ಸರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾವು ನಿರಪರಾಧಿಗಳೆಂಬುದನ್ನು ಬಹಿರಂಗವಾಗಿ ಪ್ರಕಟಿಸಬೇಕೆಂಬುದೇ ಪೌಲನ ಕೇಳಿಕೆಯಾಗಿತ್ತು. ತಾನು ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂದೆ ಬಿಟ್ಟು ಹೋಗಲಿರುವ ಹೊಸ ವಿಶ್ವಾಸಿಗಳನ್ನು ಕಾಪಾಡಬೇಕೆಂಬುದೇ ಆಗಿತ್ತು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಜವಾನರು ಈ ಮಾತುಗಳನ್ನು ಅಧಿಪತಿಗಳಿಗೆ ತಿಳಿಸಿದಾಗ ರೋಮಾಪುರದ ಹಕ್ಕುದಾರರು
ಎಂಬ ಮಾತನ್ನು ಅವರು ಕೇಳಿ ಭಯಪಟ್ಟರು ಮತ್ತು ಅವರ ಬಳಿಗೆ ಹೋಗಿ ವಿನಯವಾಗಿ ಮಾತಾಡಿ ಹೊರಕ್ಕೆ ಕರಕೊಂಡು ಬಂದು, ನೀವು ಊರನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು ಎಂಬುದಾಗಿ. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲುದ್ಯಳ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ಆತನು ನೀಡಿದಂಥ ಎಲ್ಲ ವಿಚಾರಗಳನ್ನು, ಸತ್ಯಗಳನ್ನು ಅರಿತುಕೊಂಡವರಾಗಿ ನಾವು ಕೂಡ ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ 2ನೇ ಪ್ರಸಂಗ ಪ್ರಯಾಣದ ಮುಂದುವರಿಕೆ, ಥೆಸಲೋನಿಕ, ಬೇರೋಯ ಹಾಗೂ ಅಥೇನೆಗಳಲ್ಲಿ ಪೌಲನು ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಪೌಲನೊಂದಿಗೆ ಅವನ 2ನೇ ಪ್ರಸಂಗ ಪ್ರಯಾಣವನ್ನು ಅನುಸರಿಸುತ್ತಿದ್ದೇವೆ. 16ನೇ ಅಧ್ಯಾಯದಲ್ಲಿ ಅವನು ಯುರೋಪಿಗೆ ದಾಟಿ ಬಂದಾಗ ನಾವು ನೋಡಿದ್ದೆವು. ಒಂದು ನೆನಪಿನಲ್ಲಿಡತಕ್ಕ ಪ್ರಾಮುಖ್ಯವಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇದರಿಂದ ನಮ್ಮ ಅನೇಕ ಪೂರ್ವಜರಿಗೆ ಸುವಾರ್ತೆ ತಲುಪಲು ಸಾಧ್ಯವಾಯಿತು. ನಾವೇನು ವಿಶೇಷವಾದ ಜನರಲ್ಲ. ದೇವರು ಈ ಲೋಕದ ಬಲಹೀನರನ್ನು ಆರಿಸಿಕೊಂಡು, ಇದೆಲ್ಲವೂ ಆತನ ಸಾರ್ವಭೌಮ ಕೃಪೆಯೇ ಹೊರತು ವ್ಯಕ್ತಿಗತ ಯೋಗ್ಯತೆಯಲ್ಲ ಎಂಬುದನ್ನು ಜಗತ್ತಿಗೆಲ್ಲ ಆತನು ತಿಳಿಯಪಡಿಸುತ್ತಾನೆ. ಯುರೋಪಿಗೆ ಸುವಾರ್ತೆ ಕಳುಹಿಸಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಹೇಳುತ್ತೇವೆ. ಪ್ರಿಯರೇ, ಪೌಲನ ಮೊದಲ ನಿಲುಗಡೆ ಫಿಲಿಪ್ಪಿ ಪಟ್ಟಣದಲ್ಲಾಯಿತು. ಅಲ್ಲಿ ಅವನಿಗೆ ಒರಟಾದ ಸ್ವಾಗತ ಸಿಕ್ಕಿತು. ಆದರೂ ಆ ಪಟ್ಟಣದಲ್ಲಿ ಒಂದು ಚಿಕ್ಕ ಸಭೆ ಸ್ಥಾಪನೆಗೊಂಡಿತು. ಆ ಸಭೆಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ ಆ ಸಭೆಯು ಇತರ ಎಲ್ಲ ಸಭೆ ಅಥವಾ ವಿಶ್ವಾಸಿಗಳ ಗುಂಪಿಗಿಂತ ಪೌಲನಿಗೆ ಹೆಚ್ಚು ಪ್ರಿಯವಾಗಿತ್ತೆಂದು ನೋಡುತ್ತೇವೆ. ಪ್ರಿಯರೇ, ಪೌಲನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಭೂಪಟದಲ್ಲಿ ಈ ಮಾರ್ಗವನ್ನು ಗಮನಿಸಿರಿ. ಅವನು ಥೆಸಲೋನಿಕ ಮತ್ತು ಬೇರೋಯ ಊರುಗಳಿಗೆ, ಮಕೆದೋನ್ಯದ ಪಶ್ಚಿಮ ಭಾಗಗಳಿಗೆ ಸಂಚರಿಸಿ ಕೊನೆಗೆ ಅಥೆನೆ ಪಟ್ಟಣಕ್ಕೆ ಬರುತ್ತಾನೆ. ಮುಂದಿನ ಸೌವಾರ್ತಿಕ ಚಟುವಟಿಕೆಗಳು ಥೆಸಲೋನಿಕದಲ್ಲಿ ನಡೆಯುತ್ತವೆ. ಮುಂದಕ್ಕೆ ನಾವು ಥೆಸಲೋನಿಕದಲ್ಲಿ ಪೌಲನ ಸೇವೆ ಎಂಬ ವಿಚಾರವನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಮುಂದೆ ಅವರು ಮಾರ್ಗ ಹಿಡಿದು ಅಂಫಿಫೋಲಿ, ಅಪೊಲೋನ್ಯ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯಹೂದ್ಯರದೊಂದು ಸಭಾಮಂದಿರವಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಈ ಹಿಂದೆ ನೋಡಿದಂತೆ ಪೌಲನು ಮೊದಲು ಸಭಾಮಂದಿರಗಳಿಗೆ ಹೋಗಿ ಅಲ್ಲಿಂದ ಬೇರೆ ಸಮುದಾಯಗಳ ಕಡೆಗೆ ಹೋಗುತ್ತಿದ್ದನು. ಇದು ಅವನಿಗೆ ಅಲ್ಲಿನ ಮತಾಸಕ್ತ ಯಹೂದ್ಯರೊಂದಿಗೆ ಸಂಬಂಧ ದೊರಕಿಸುತ್ತಿತ್ತು ಮತ್ತು ಕೆಲವು ಮಂದಿ ಅಲ್ಲಿನ ಯಹೂದ್ಯರು ಕೂಡ ನಂಬುತ್ತಿದ್ದರು. ಎಲ್ಲರೂ ನಂಬುತ್ತಿರಲಿಲ್ಲ, ಆದರೆ ಕೆಲವರಾದರೂ ನಂಬುತ್ತಿದ್ದರು. ಪ್ರಿಯರೇ, ನಿಜವಾಗಿ ನೋಡಿದರೆ ಅವರಲ್ಲಿ ಹೆಚ್ಚಿನವರು ಅವನನ್ನು ತಿರಸ್ಕರಿಸುತ್ತಿದ್ದರು. ಇದರಿಂದಾಗಿ ಅವನು ಅನ್ಯ ಜನರ ಬಳಿಗೆ ಹೋಗಲು ಮಾರ್ಗವಾಗುತ್ತಿತ್ತು ಮತ್ತು ಅನ್ಯರಲ್ಲಿಯೂ ಕೆಲವರು ನಂಬುತ್ತಿದ್ದರು. ಹೀಗೆ ಒಂದು ಸಭೆ, ಯಹೂದ್ಯರು ಅನ್ಯರು ಸೇರಿಕೊಂಡಿರುವ ಸಭೆ ಸ್ಥಾಪನೆಯಾಗುತ್ತಿತ್ತು. ಪ್ರಿಯರೇ, ಅಂಫಿಫೋಲಿಯನ್ನು ನಮ್ಮ ಮಾರ್ಗಗಳು ಎಂದು ಕರೆಯುತ್ತಿದ್ದರು. ಅದು ಭೌಗೋಳಿಕವಾಗಿಯೂ ವ್ಯಾವಹಾರಿಕವಾಗಿಯೂ ಬಹು ಪ್ರಾಮುಖ್ಯ ನಗರವಾಗಿತ್ತು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಾಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ, ಕ್ರಿಸ್ತನು ಬಾಧೆಯನ್ನನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ಎಂದಿನ ಕ್ರಮದಂತೆ ಸಭಾಮಂದಿರದಲ್ಲಿ ಬೋಧಿಸಿದನು. ಅಲ್ಲಿ ಅವನು 3 ಸಬ್ಬತ್ತುಗಳಲ್ಲಿ ಮಾತ್ರ ಇದ್ದನು. ಅಂದರೆ ಅವನು ಅಲ್ಲಿ 1 ತಿಂಗಳು ಹೆಚ್ಚು ಕಾಲ ಇರಲಿಲ್ಲ. ಆ ಸ್ವಲ್ಪ ಅವಧಿಯಲ್ಲೇ ಅವನು ತನ್ನ ಸುವಾರ್ತಿಕ ಸೇವೆಯನ್ನು ಮಾಡಿದನು. ವಿಶ್ವಾಸಿಗಳು ಕರ್ತನ ಕಡೆಗೆ ತಿರುಗಿಕೊಂಡರು. ಅಲ್ಲಿ ಒಂದು ಸಭೆಯು ಸ್ಥಾಪಿಸಲ್ಪಟ್ಟಿತು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಅವನ ಸಂದೇಶವನ್ನು ಗಮನಿಸಿರಿ. ಅವನು ಅರ್ಥವನ್ನು ಬಿಚ್ಚಿ ಎಂಬುದಾಗಿ ನೋಡುತ್ತೇವೆ. ಹಳೆ ಒಡಂಬಡಿಕೆಯ ವಾಕ್ಯಗಳ ಆಧಾರದಿಂದ ಕ್ರಿಸ್ತನು ಬಾಧೆಯನ್ನನುಭವಿಸಬೇಕಾಗಿತ್ತೆಂಬುದನ್ನು ತೋರಿಸಿಕೊಟ್ಟನು. ಕ್ರಿಸ್ತನ ಮರಣ ಪುನರುತ್ಥಾನಗಳು ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆದ ಪ್ರಕಾರ ಅಗತ್ಯವಾಗಿತ್ತೆಂದು ಬೋಧಿಸಿದನು. ಅಪೊಸ್ತಲ ಕೃತ್ಯಗಳು ಪುಸ್ತಕದಲ್ಲಿ ಪೇತ್ರನಾಗಲಿ ಪೌಲನಾಗಲಿ ಯಾವುದೇ ಸಂದೇಶವನ್ನು ಪುನರುತ್ಥಾನದ ಪ್ರಸ್ತಾಪವಿಲ್ಲದೆ ಮಾಡಿದ್ದನ್ನು ನಾವು ನೋಡುವುದಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತ ಸಂದೇಶಗಳಲ್ಲಿ ಪುನರುತ್ಥಾನವು
ಒಂದು ಮುಖ್ಯ ವಿಚಾರವೇ ಆಗಿರುವುದಿಲ್ಲವೆಂದು ನೋಡುತ್ತೇವೆ. ನಾವು ಬಹಳ ಹೆಚ್ಚಾಗಿ ಕ್ರೂಜೆಯ ವಿಚಾರವಾಗಿ ಮಾತ್ರ ಮಾತನಾಡುತ್ತೇವೆ. ಆದರೆ ಸ್ನೇಹಿತರೆ, ನಮ್ಮ ಕ್ರಿಸ್ತನು ಬದುಕುವವನಾಗಿದ್ದಾನೆ. ಒಬ್ಬರು ಹೀಗೆ ಹೇಳಿದ್ದಾರೆ, ಮಹಿಮೆಯ ಸ್ಥಾನದಲ್ಲಿ ಒಬ್ಬಾತನಿದ್ದಾನೆ, ಆದರೆ ಸಭೆಯು ಆತನನ್ನು ತಿಳಿದುಕೊಂಡಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಗಳಿಗೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಗಡೆಯಲ್ಲಿ ಕುಳಿತಿರುತ್ತಾನೆ. ಇದು ಬಹು ಪ್ರಾಮುಖ್ಯವಾದದ್ದಾಗಿದೆ. 2000 ವರ್ಷಗಳ ಕೆಳಗೆ ಸಂಭವಿಸಿದ ಕ್ರಿಸ್ತನ ಚಾರಿತ್ರಿಕ ಮರಣದ ಕುರಿತಾಗಿಯೂ 3ನೇ ದಿನದಲ್ಲಿ ಆದ ಆತನ ಪುನರುತ್ಥಾನದ ವಿಚಾರದಲ್ಲೂ ಮಾತನಾಡುವುದು ಬಹು ವಿಶೇಷವಾದದ್ದೇ ಸರಿ. ಆದರೆ ಮುಖ್ಯ ಪ್ರಶ್ನೆ ಎಂದರೆ, ನೀನು ಇವುಗಳಿಗೆ ಹೇಗೆ ಸಂಬಂಧಪಟ್ಟವನಾಗಿದ್ದೀ ಎಂಬುದೇ. ಪ್ರಿಯರೇ, ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಮುಖ್ಯ ಪ್ರಸ್ತಾಪ ಇದೇ ಆಗಿರುತ್ತದೆ. ಕ್ರಿಸ್ತನು ಸತ್ತು ತಿರುಗಿ ಎದ್ದು ಬಂದದ್ದು ನಿನಗೆ ಅರ್ಥಪೂರ್ಣವಾಗಿರುತ್ತದೆಯೋ? ಈ ಜೀವಿಸುವ ಕ್ರಿಸ್ತನೊಂದಿಗೆ ನೀನು ಈ ದಿನದಲ್ಲಿ ಸಂಬಂಧವುಳ್ಳವನಾಗಿದ್ದೀಯೋ? ಈ ಸಂಗತಿಗಳು ನಿನ್ನ ಜೀವಿತದಲ್ಲಿ ಹೇಗೆ ಹಾಸು ಹೊಕ್ಕಾಗಿರುತ್ತವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು, ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲಸೀಲರನ್ನು ಸೇರಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಲ್ಲಿ ಕೆಲವರು ನಂಬಿದರು. ದೇವರ ವಾಕ್ಯ ಬೋಧಿಸಿದಾಗ ಹೀಗೆಯೇ ನಡೆಯುತ್ತದೆ. ಕೆಲವರು ನಂಬುತ್ತಾರೆ ಮತ್ತು ಕೆಲವರು ನಂಬುವುದಿಲ್ಲ. ಸಣ್ಣ ಗುಂಪು ನಂಬುತ್ತಾರೆ, ಹೆಚ್ಚಿನವರು ನಂಬುವುದಿಲ್ಲ. ಪ್ರಿಯರೇ, ಲೂಕನು ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಎಂದು ಹೇಳುವಾಗ ಅವನು ತನ್ನ ಎಂದಿನ ಭಾಷೆ ಉಪಯೋಗಿಸ್ತಾನೆ. ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಕರ್ತನ ಬಳಿಗೆ ಬಂದರು. ಎಂಥ ಅದ್ಭುತ! ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಕರ್ತನ ಬಳಿಗೆ ಬಂದವರಾಗಿದ್ದೇವೆಯೋ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆಯೋ? ಹಾಗಿದೆ ಪ್ರಿಯ ನಮ್ಮ ಜೀವಿತ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣವ? ಇನ್ನೂ ಕ್ರಿಸ್ತನನ್ನು ಅಂಗೀಕರಿಸದಿದ್ದರೆ, ಆತನ ಬಳಿಗೆ ಬಂದಿರದಿದ್ದರೆ, ಇದೇ ಕೃಪಾ ಸಮಯದಲ್ಲಿ ಈ ಗಳಿಗೆಯಲ್ಲೇ ಆತನ ಬಳಿಗೆ ಬರೋಣ. ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳೋಣ. ಆತನ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಫಿಲಿಪ್ಪಿ ಪಟ್ಟಣವು ಮಕದೋನ್ಯದ ಪ್ರವಾಸಿ ಕೇಂದ್ರವಾಗಿತ್ತು. ಯುರೋಪಿನಲ್ಲಿ ಪೌಲನು ತನ್ನ ಸೇವೆಯನ್ನು ಪ್ರಾರಂಭಿಸಲು ಉತ್ತಮ ಕೇಂದ್ರವನ್ನು ಆರಿಸಿಕೊಂಡು ಮುನ್ನಡೆಯುವಾಗ ತುವತೈರ ಊರಿನವಳಾದ ಲುದ್ಯಳು ಕರ್ತನಿಗೆ ತನ್ನ ಹೃದಯವನ್ನು ತೆರೆದಳು. ಆದರೆ ಒಬ್ಬ ದಾಸಿಗೆ ದೆವ್ವದಿಂದ ಬಿಡುಗಡೆಯಾದ ಕಾರಣ ಪೌಲ ಸೀಲರು ಸೆರೆಮನೆಗೆ ಒಯ್ಯಲ್ಪಟ್ಟರೂ ಕೂಡ ದೇವರು ಸೆರೆಮನೆಯಿಂದ ಅವರನ್ನು ಬಿಡುಗಡೆಗೊಳಿಸಿದನು. ಸೆರೆಯ ಯಜಮಾನನೂ ಕೂಡ ರಕ್ಷಣೆ ಹೊಂದಿದನು. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಾಗಿರದೆ ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಂಡು ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ತಂದೆಯೇ, ಸರ್ವಸೃಷ್ಟಿಕರ್ತನೆ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೆ, ನೀನು ಏದೇನಿನಲ್ಲಿ ಆದಾಮ ಹವ್ವರನ್ನು ಸೃಷ್ಟಿಸಿದಾಗ ಅವರು ಮಾತ್ರವಲ್ಲದೆ ಅವರಿಂದ ಹುಟ್ಟುವ ಎಲ್ಲ ಸಂತತಿಯು ನಿನ್ನಲ್ಲಿ ಯಾವಾಗಲೂ ಆನಂದಿಸುವಂತೆ, ಯಾವಾಗಲೂ ಸಂತೋಷಿಸುತ್ತಾ ಸಮೃದ್ಧಿಯಲ್ಲಿ ಜೀವಿಸಬೇಕೆಂದು ನೀನು ಆಲೋಚಿಸಿದ್ದಿ. ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಂಡಿದ್ದಿ. ಕರ್ತನೆ, ನಾವಾದರೂ ಪಾಪದಲ್ಲಿ ಬಿದ್ದು ಕರ್ತನೆ ಎಲ್ಲ ಸಂತೋಷವನ್ನು ಕಳೆದುಕೊಂಡು ನರಕದ ದಾರಿಯಲ್ಲಿ ನಡೆಯುವಾಗ, ಸ್ವಾಮಿ, ನೀನು ಎಷ್ಟು ಮಾತ್ರಕ್ಕೂ ನಾವು ನರಕಕ್ಕೆ ಹೋಗುವುದನ್ನು ಸಹಿಸದೆ ನಿನ್ನ ಮಗನನ್ನೇ ಶಿಲುಬೆ ಮೇಲೆ ಅರ್ಪಿಸಿ ರಕ್ಷಣೆಯ ಮಾರ್ಗವನ್ನು ತೆರೆದು ಸಿದ್ಧ ಮಾಡಿದ್ದಿ. ಸ್ವಾಮಿ, ಈ ಮಾರ್ಗದ ಮೂಲಕ ನಾವು ಪುನಃ ನಿನ್ನಲ್ಲಿ ಮತ್ತೆ ಶಾಶ್ವತವಾದ ಸಂತೋಷವನ್ನು ಅದರಲ್ಲಿ ಸೇರಿಕೊಂಡು ಆನಂದಿಸುವಂತೆ ನಮಗೆ ಸಿದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಚಿತ್ತೈಸಿದ ಆ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಎಲ್ಲ ಮನುಷ್ಯರು ರಕ್ಷಣೆ ಹೊಂದುವಂತೆ ನೀನು ಕೃಪೆ ಮಾಡು. ಸ್ವಾಮಿ, ನೀನು ನಿನ್ನ ಮಗನನ್ನೇ ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿದೆಯಲ್ಲ ಕರ್ತನೆ, ಆ ರಕ್ತದಿಂದ, ಆ ಪರಿಶುದ್ಧವಾದ ರಕ್ತದಿಂದ
ಪಾಪರಹಿತವಾದ ರಕ್ತದಿಂದ ಕರ್ತನೆ ಇಡೀ ಮನುಷ್ಯ ಜನಾಂಗವು ಕರ್ತನೆ ವಿಮೋಚಿಸಲ್ಪಟ್ಟು ಎಲ್ಲ ಅಶುದ್ಧತ್ವದಿಂದ ತೊಳೆಯಲ್ಪಟ್ಟು ರಕ್ಷಣೆ ಹೊಂದಲು ನೀನು ಸಹಾಯ ಮಾಡು. ಇದಕ್ಕಾಗಿ ಕಾರ್ಯ ಮಾಡುತ್ತಿರುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇನ್ನೂ ಹೆಚ್ಚಾದ ಬಲದಿಂದ ಸ್ವಾಮಿ ಸುವಾರ್ತೆಯನ್ನು ಅವರು ಸಾರುತ್ತಾ ಕರ್ತನೆ ಎಲ್ಲರೂ ಕರ್ತನೆ ನಿತ್ಯ ಜೀವದಲ್ಲಿ ಸೇರುವಂತೆ ಆಗಲು ನೀನು ಸಹಾಯ ಮಾಡು. ಎಲ್ಲ ಮಹಿಮೆಯನ್ನು ಬನಿಗೆ ಉಂಟಾಗಲಿ. ಯೇಸು ಸ್ವಾಮಿಯ ಬುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಅನುದಿನವೂ ನೀವು ಮಾಡುತ್ತಿರುವ ಕರೆಗಳಿಗಾಗಿ ವಂದನೆಗಳು. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ, ನಮ್ಮೊಂದಿಗೆ ಕೈ ಜೋಡಿಸಿರಿ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗೋಣ. ವಂದನೆಗಳು.